ನಾನು ಕೂಡ ಮೊದಲನೇ ಬಾರಿಗೆ JDS ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಬಂದಂಥವನು. ಅದರಲ್ಲಿ ನಾವು ಎರಡನೇ ಮಾತೇ ಇಲ್ಲ. ಅವಕಾಶ ನಾವು ಕೂಡ JDS ಪಕ್ಷದಿಂದ ಮನೆ ಬಾಗಿಲಿಗೆ ಹೋಗಿ ನಾವು ಕೇಳ್ದು, ಅವಕಾಶ ಕೊಡಿ ಸರ್, ನಮ್ಮ ತಂದೆಯವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 4 ಬಾರಿ ಕುಮಾರಣ್ಣ ಅವ್ರ ಹತ್ರ, ದೇವೇಗೌಡರು ಸಾಹೇಬ್ರ ಹತ್ರ, ರೇವಣ್ಣ ಸಾಹೇಬ್ರ ಹತ್ರ, ಹಾಸನ್ಗೂ ಹೋಗಿದ್ದೀವಿ, ಬೆಂಗಳೂರಿಗೂ ಹೋಗಿದ್ದೀವಿ, ಮತ್ತು JP ಆಫೀಸ್ಗೂ ಕೂಡ ಹೋಗಿದ್ದೀವಿ. ಎಲ್ಲ ಕೂಡ ಹೋದಂಥ ಸಂದರ್ಭದಲ್ಲಿ ಇಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆಯವ್ರಿಗೆ ಮಾಡಿರೋದೇ ಸಾಕು, ನಿಮ್ಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರು. ಅಲ್ಲಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸ್ವತಃ ನಿಮ್ಮ ತಂದೆಯವರು ಒಳ್ಳೆ ಹೆಸರಿದೆ ಮತ್ತು ನಾಯಕ ಸಮಾಜದಲ್ಲಿ ಮುಖಂಡಿದ್ದಾರೆ, ನೀವು ಯಾವುದಕ್ಕೂ ಹೆದರಬೇಡಿ ಅನ್ನೋ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮಗೆ ಅಲ್ಲಿಂದ ಧ್ರುವಣ್ಣ ಸಾಹೇಬರು ನಮ್ಮನ್ನ ಕರೆದು ಒಂದು ಸಮಾಧಾನ ಮಾಡಿ ಹೇಳಿ ಒಂದು ಪಕ್ಷಕ್ಕೆ ಸೇರಿಸ್ಕೊಂಡು ಇಷ್ಟು ಸ್ಥಾನಮಾನನ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ.